ಎರಡನೇ ಮಹಾಯುದ್ಧಕ್ಕೆ ಕಾರಣಗಳು. ಎರಡನೇ ಮಹಾಯುದ್ಧವು 1939ರಿಂದ 1945ರವರೆಗೆ ನಡೆಯಿತು. ಈ ಯುದ್ಧಕ್ಕೆ ಪ್ರಮುಖ ಕಾರಣಗಳು ಅಂದರೆ ಮೊದಲನೇದು ವರ್ಸೇಲ್ಸ್ ಒಪ್ಪಂದ. ಮೊದಲನೇ ಮಹಾಯುದ್ಧದ ನಂತರ ಮಿತ್ರಕೂಟಗಳು ಮತ್ತು ಜರ್ಮನಿಯ ನಡುವೆ ವರ್ಸೇಲ್ಸ್ ಒಪ್ಪಂದ ನಡೆಯಿತು. ವರ್ಸೇಲ್ಸ್ ಒಪ್ಪಂದದಿಂದ ಯುದ್ಧ ನಷ್ಟ ಪರಿಹಾರವನ್ನು ಜರ್ಮನಿ ನೀಡಬೇಕಾಯಿತು. ಈ ವರ್ಸೇಲ್ಸ್ ಒಪ್ಪಂದ ಜರ್ಮನಿಗೆ ಅತ್ಯಂತ ಅವಮಾನಕಾರಿಯಾಗಿತ್ತು. ಇದರಿಂದಾಗಿ ಜರ್ಮನಿಯು ಅನೇಕ ಪ್ರಾಂತ್ಯಗಳನ್ನು ಕಳೆದುಕೊಂಡಿತು, ವಸಾಹತುಗಳನ್ನು ಕಳೆದುಕೊಂಡಿತು, ಗಣಿಗಾರಿಕೆ ಪ್ರಾಂತ್ಯಗಳನ್ನು ಕಳೆದುಕೊಂಡಿತು ಮತ್ತು ಅತಿ ಹೆಚ್ಚು ಸೈನ್ಯವನ್ನು ವಿಸ್ತರಣೆ ಮಾಡುವ ಹಕ್ಕನ್ನು ಕೂಡ ಕಳೆದುಕೊಂಡಿತ್ತು. ಅತ್ಯಂತ ಅವಮಾನಕಾರಿಯಾದಂತಹ ಈ ವರ್ಸೇಲ್ಸ್ ಒಪ್ಪಂದ ಎರಡನೇ ಮಹಾಯುದ್ಧಕ್ಕೆ ಪ್ರಮುಖವಾದ ಕಾರಣವಾಗಿದೆ. ಎರಡನೇ ಮಹಾಯುದ್ಧಕ್ಕೆ ಮತ್ತೊಂದು ಪ್ರಮುಖವಾದ ಕಾರಣ ಅಂದರೆ ಸರ್ವಾಧಿಕಾರಿಗಳ ಏಳಿಗೆ. ವರ್ಸೇಲ್ಸ್ ಒಪ್ಪಂದದಿಂದ ಮೊದಲನೇ ಮಹಾಯುದ್ಧದ ನಂತರ ಜರ್ಮನಿಯಲ್ಲಿ, ಇಟಲಿಯಲ್ಲಿ ಸರ್ವಾಧಿಕಾರಿಗಳು ಅಧಿಕಾರಕ್ಕೆ ಬಂದರು. ಜರ್ಮನಿಯಲ್ಲಿ ಹಿಟ್ಲರ್ ಮತ್ತು ಇಟಲಿಯಲ್ಲಿ ಮುಸ್ಸೋಲಿನಿ ಸರ್ವಾಧಿಕಾರಿಗಳಾಗಿ ಅಧಿಕಾರಕ್ಕೆ ಬರ್ತಾರೆ. ಇದು ಕೂಡ ಎರಡನೇ ಮಹಾಯುದ್ಧಕ್ಕೆ ಪ್ರಮುಖವಾದ ಕಾರಣವಾಗಿದೆ. ಎರಡನೇ ಮಹಾಯುದ್ಧಕ್ಕೆ ಮತ್ತೊಂದು ಪ್ರಮುಖವಾದ ಕಾರಣ ಅಂದರೆ ಅದು ಸಾಮ್ರಾಜ್ಯ ವಿಸ್ತರಣಾ ನೀತಿ. ನೋಡಿ, ಜರ್ಮನಿಯಲ್ಲಿ ಹಿಟ್ಲರ್, ಜರ್ಮನಿಯಲ್ಲಿ ಮತ್ತು ಇಟಲಿಯಲ್ಲಿ, ಜಪಾನ್ನಲ್ಲಿ ಸರ್ವಾಧಿಕಾರಿಗಳು ಅಧಿಕಾರಕ್ಕೆ ಬಂದು ಸಾಮ್ರಾಜ್ಯ ವಿಸ್ತರಣಾ ನೀತಿಯನ್ನು ಅನುಸರಣೆ ಮಾಡ್ತಾರೆ. ಯಾಕಂದರೆ ಮೊದಲನೇ ಮಹಾಯುದ್ಧದಲ್ಲಿ ಆದಂತಹ ಆರ್ಥಿಕ ಕುಸಿತವನ್ನು ನಿವಾರಣೆ ಮಾಡಲಿಕ್ಕೆ ಸಾಮ್ರಾಜ್ಯ ವಿಸ್ತರಣಾ ನೀತಿಯಲ್ಲಿ ಮತ್ತು ವಸಾಹತುಗಳ ಸ್ಥಾಪನೆ ಮಾಡಲಿಕ್ಕೆ ಸಾಮ್ರಾಜ್ಯ ವಿಸ್ತರಣಾ ನೀತಿಯನ್ನು ಅನುಸರಣೆ ಮಾಡ್ತಾರೆ. ಇದು ಕೂಡ ಎರಡನೇ ಮಹಾಯುದ್ಧಕ್ಕೆ ಪ್ರಮುಖವಾದ ಕಾರಣವಾಗಿದೆ. ಮತ್ತು ರಾಷ್ಟ್ರಸಂಘದ ವಿಫಲತೆ. ಮೊದಲನೇ ಮಹಾಯುದ್ಧದ ನಂತರ ಯುದ್ಧಗಳನ್ನು ತಡೆಯುವ ಸಲುವಾಗಿ ರಾಷ್ಟ್ರಸಂಘವನ್ನು ಸ್ಥಾಪನೆ ಮಾಡಲಾಗಿರ್ತದೆ. ಈ ರಾಷ್ಟ್ರಸಂಘ ಯಾವುದೇ ಸೈನ್ಯವನ್ನು ಹೊಂದಿರೋದಿಲ್ಲ. ಈ ರಾಷ್ಟ್ರಸಂಘ ಕೂಡ ವಿಫಲತೆಗೊಳ್ತದೆ. ಇದರಿಂದ ಕೂಡ ಎರಡನೇ ಮಹಾಯುದ್ಧ ಪ್ರಾರಂಭಕ್ಕೆ ಪ್ರಮುಖ ಕಾರಣ ಇದು ಒಂದಾಗಿದೆ. ಈ ಯುದ್ಧಕ್ಕೆ, ಎರಡನೇ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣ ಅಂದರೆ ಜರ್ಮನಿ ಪೋಲೆಂಡ್ನ ಮೇಲೆ ದಾಳಿ ಮಾಡ್ತು. ಇದರಿಂದಾಗಿ ಪೋಲೆಂಡ್ನ ಮಿತ್ರ ರಾಷ್ಟ್ರಗಳಾಗಿರ್ತವೆ ಇಂಗ್ಲೆಂಡ್ ಮತ್ತು ಫ್ರಾನ್ಸ್. ಈ ಜರ್ಮನಿ ಯಾವಾಗ ಪೋಲೆಂಡನ್ನು ವಶಪಡಿಸ್ಕೊಳ್ತೋ ನಂತರ ಫ್ರಾನ್ಸ್ ಮತ್ತು ಬ್ರಿಟನ್ ಕೂಡ ಜರ್ಮನಿ ಮೇಲೆ ಯುದ್ಧವನ್ನು ಸಾರ್ತಾರೆ. ಇದು ಕೂಡ ಎರಡನೇ ಮಹಾಯುದ್ಧಕ್ಕೆ ಪ್ರಮುಖವಾದ ಕಾರಣವಾಗಿದೆ. ಫ್ರೆಂಡ್ಸ್, ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.